ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಕುಕಿಂಗ್ ವ್ಲಾಗ್. ನಾನಿವತ್ತು ಕೋವಾ ಮಾಡ್ತಾಯಿದ್ದೀನಿ. ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ಕೋವಾನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಲೀಟರ್ ಹಾಲನ್ನ ನಿಂಬೆಹಣ್ಣನ್ನು ಹಾಕಿ ಒಡೆದು ಈ ರೀತಿ ಪನ್ನೀರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 2ರಿಂದ 3 ಸರಿ ಆ ಲೆಮನ್ದು ಸ್ಮೆಲ್ ಇರುತ್ತಲ್ಲ ಎಲ್ಲ ಹೋಗಲಿ ಅಂತ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀವೇನಾದರೂ ಹಾಲು ಜಾಸ್ತಿ ತಂದು ಮಿಕ್ಬಿಟ್ಟಿದೆ, ಹಾಲು ಒಡೆದೋಗಿದೆ ಅನ್ನುವಾಗ ಕೂಡ ಈ ರೆಸಿಪಿಯನ್ನು ಆರಾಮಾಗಿ ಮಾಡ್ಕೋಬಹುದು. ಈ ಪನ್ನೀರ್ಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಇದ್ರೇ ಕೋವಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಸಿಹಿಗೆ ಅನುಸಾರವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ಹಾಲಲ್ಲಿ ಪನ್ನೀರ್ ತೆಗೆದಿರೋದ್ರಿಂದ ಒಂದು 200 ಗ್ರಾಮ್ಸ್ ಆಗೋಷ್ಟು ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಒಂಚೂರು 1 ಕ್ಯಾಪ್ ಆಗುವಷ್ಟು ವೆನಿಲಾ ಎಸೆನ್ಸ್ ತೆಗೆದುಕೊಂಡಿದ್ದೀನಿ. ನಂತರ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಹಾಲ್ ಪೌಡರ್ ಕೂಡ ತೆಗೆದುಕೊಂಡಿದ್ದೀನಿ. ನಂದಿನಿ ಮಿಲ್ಕ್ ಪೌಡರ್ ಅಥವಾ ಅಮೂಲ್ ಯಾವುದಾದ್ರೂ ನಿಮ್ಮ ಇಷ್ಟದ್ದು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. 1ರಿಂದ 2 ಸ್ಪೂನ್ ಆದರೆ ಸಾಕು. ಚೆನ್ನಾಗಿ ಇದನ್ನು ಹೀಗೆ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಹೈ ಫ್ಲೇಮಲ್ಲೇ ಈ ರೀತಿ ಕೈ ಬಿಡದೇ ಇರೋ ಥರ ತಿರುಗಿಸ್ಕೊತಾ ಇರಬೇಕು ಅಷ್ಟೇ. ಫಟಾಫಟ್ ಅಂತ ವಿತಿನ್ 5 to 10 ಮಿನಿಟ್ಸಲ್ಲೇ ಕೋವಾ ಟೇಸ್ಟಿಯಾಗಿ ರೆಡಿ. ಹಾಗೆ ಕೊನೆಯದಾಗಿ ನಾನಿಲ್ಲಿ 1 ದೊಡ್ಡ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಫುಲ್ಲು ಡ್ರೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಜ್ಯೂಸಿಯಾಗಿದ್ದರೆ ಕೋವಾ ತಿನ್ನುವಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಟೆಕ್ಸ್ಚರು ನೋಡಿ, ಈ ರೀತಿ ಸ್ವಲ್ಪ ಲಿಕ್ವಿಡ್ ಅಂಶ ಇದೆ ಅನ್ನುವಾಗೆ ನೀವು ಇದನ್ನು ಒಂದು ಕಂಟೈನರ್ಗೆ ಹಾಕೋಬಹುದು. ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ಗೆ ಇದನ್ನು ಶಿಫ್ಟ್ ಮಾಡಿ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡ್ತೀನಿ, ಕ್ಯಾಪ್ ಕ್ಲೋಸ್ ಮಾಡಿ ಬಾಕ್ಸ್ದು. ಯಾಕಂದರೆ ನಾವು ಪೀಸಸ್ ಕಟ್ ಮಾಡುವಾಗ ಚೆನ್ನಾಗಿ ಬರಲಿ ಅನ್ನೋ ಒಂದು ರೀಸನಿಂದ ನಾನು ಈ ರೀತಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಕಂಟೈನರ್ಸ್ ಇದ್ದರೆ ಅದಕ್ಕೆ ಕೂಡ ಹಾಕೋಬಹುದು. ನಂತರ ಇದು ತಣ್ಣಗಾದ ನಂತರ ಪೀಸಸ್ನ ಕಟ್ ಮಾಡ್ತೀನಿ. ಯಾರೆಲ್ಲ ಹಾಲು ಕುಡಿಯೋಕ್ಕೆ ಹಿಂದು ಮುಂದೆ ನೋಡ್ತಾರೆ ಅಂತಹ ಮಕ್ಕಳಿಗೆ, ದೊಡ್ಡವ್ರಿಗೆ ಈ ರೀತಿ ಕೋವಾ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಟೇಸ್ಟ್ ಮಾಡ್ತಾರೆ. ಯಾಕಂದರೆ ನಾವು ಇದರಲ್ಲಿ ತುಪ್ಪ ಮತ್ತು ವೆನಿಲಾ ಎಸೆನ್ಸು ಯೂಸ್ ಮಾಡಿರೋದ್ರಿಂದ ಅದೊಂಥರ ಐಸ್ ಕ್ರೀಮ್ ಟೇಸ್ಟ್ ಇರುತ್ತೆ. ಹಾಗಾಗಿ ತುಂಬಾ ಇಷ್ಟಪಟ್ಟು ಮಕ್ಕಳು, ಹಾಲು ಇಷ್ಟಪಡದೇ ಇರೋ ನನ್ನಂಥವರು ಕೂಡ ಆರಾಮಾಗಿ ಇದನ್ನು ಇಷ್ಟಪಟ್ಟು ಸವಿತಾರೆ. ಈ ವ್ಲಾಗ್ ಇಷ್ಟ ಆಯಿತಾ ನಿಮಗೆಲ್ಲ? ಸಿಂಪಲ್ ಹಾಗೆ ಈಸಿ ಕ್ವಿಕ್ಕಾಗಿ ಮಾಡುವಂಥ ಇನ್ನಷ್ಟು ರೆಸಿಪೀಸ್ಗಾಗಿ ಜೀವಿತಾ ಶಿವರಾಜ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.